Hey guys, welcome to OBC Academy. So, ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲೆಫ್ಟ್ ಓವರ್ ಥರ್ಡ್ ಪಾರ್ಟ್ ಗೆ ನಿಲ್ಸಿದ್ವಿ. ಸೊ ಆಸ್ ಯೂಶುವಲ್ ಫಸ್ಟ್ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀವಿ. ದಿಸ್ ಈಸ್ OBC ಅಕಾಡೆಮಿ. ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರಾಗಿ, ಹಾಗೆ ನೀವೇನಾದರೂ ಹೊಸ ಸಬ್ಸ್ಕ್ರೈಬರ್ ಆಗಿದ್ರೆ ಅಂದರೆ ಸಬ್ಸ್ಕ್ರೈಬ್ ಆಗೇ ಇಲ್ಲ, ಈಗ ಬಂದಿದ್ದೀರಾ ಚಾನಲ್ಗೆ, ಈ ವಿಡಿಯೋ ಮಾತ್ರನೇ ಕ್ಲಿಕ್ ಮಾಡಿದ್ದೀರಾ ಅಂದರೆ ವಿ ಹ್ಯಾವ್ ಲಾಟ್ ಆಫ್ ಕಂಟೆಂಟ್ ಅಬೌಟ್ PUC ಕ್ಲಾಸ್ 12. ಸೊ ಕನ್ಸಿಡರ್ ಮಾಡಿ ಸಬ್ಸ್ಕ್ರೈಬ್ ಆಗೋಕ್ಕೆ ಇಲ್ಲೇ ತೋರಿಸಿದೆ ಬೆಲ್ ಬಟನ್ ಮೇಲೂ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ಎಲ್ಲಿಗೆ ನಿಲ್ಲಿಸಿದ್ವಿ ಅಂದರೆ ಮಲ್ಟಿಪಲ್ ಆಬ್ಜೆಕ್ಟಿವ್ ಅಥವಾ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಏನು ನಿಲ್ಲಿಸಿದ್ವಿ. ಸೊ ಇಂಟ್ರೋ ನೋಡಿಕೊಂಡು ಸ್ಟಾರ್ಟ್ ಮಾಡೋಣ. ಓಕೆ, ಬಂದ್ವಿ ಅಲ್ಲ, ಸರಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್. ಆಬ್ಜೆಕ್ಟಿವ್ ಅಂದರೆ ಏನು? ಆಬ್ಜೆಕ್ಟಿವ್ ಅಂದರೆ ಎಲ್ಲ ಒಂದು ಬಿಸ್ನೆಸ್ ಏನೋ ಒಂದು ಅಚೀವ್ ಮಾಡೋಕ್ಕೆ ಅಂತಲೇ ಬಂದಿರುತ್ತೆ. ಅಥವಾ ಯಾರೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತಲೇ ತಾನೇ ಇರೋದು. ಯಾರು ಕೂಡ ಸುಮ್ಮನೆ ಏನೋ ಅಚೀವ್ ಮಾಡೋದು ಬೇಡ ಅಂತ ಬಿಸ್ನೆಸ್ ಮಾಡ್ತಾರೆ, ಆ ಥರ ಯಾರು ಮಾಡಲ್ಲ. ಸೊ ಅವರ ಒಂದು ಆಬ್ಜೆಕ್ಟಿವ್ ಇರುತ್ತೆ, ಅಂದರೆ ಉದ್ದೇಶ ಅಂತ ಅಷ್ಟೇ. ಹಾಗಾದರೆ ಸುಮಾರು ಉದ್ದೇಶಗಳು ಬರುತ್ತೆ, ಅದನ್ನೇ ಮಲ್ಟಿಪಲ್ ಆಬ್ಜೆಕ್ಟಿವ್ ಅಂತ ಹೇಳ್ತಾರೆ. ಮಲ್ಟಿಪಲ್ ಅಂದರೆ ಇಷ್ಟೊಂದು ಅಂತ. ಹಾಗಾದರೆ ಮಲ್ಟಿಪಲ್ ಆಬ್ಜೆಕ್ಟಿವ್ ಉದ್ದೇಶಗಳು ಯಾವ್ಯಾವು? ಸುಮಾರು ಆಬ್ಜೆಕ್ಟಿವ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನೇ ನಾವೀಗ ಡಿಸ್ಕಸ್ ಮಾಡ್ತಾ ಇರೋವಂಥದ್ದು. ಸೊ ಲೆಟ್ಸ್ begin this. Okay, first slide, market standing, creation of customer. ತುಂಬಾ ದೊಡ್ಡ ಪದ ಇದು. ಮಾರ್ಕೆಟಲ್ಲಿ ಸ್ಟ್ಯಾಂಡ್ ಮಾಡೋದಂತ ಇದೆಯಲ್ಲ ಅದು, ಮತ್ತೆ ಕ್ರಿಯೇಷನ್ ಆಫ್ ಅ ಕಸ್ಟಮರ್ನ ಕ್ರಿಯೇಟ್ ಮಾಡೋದು ಇಟ್ಸ್ ನಾಟ್ ಅ ಈಸಿ ಪಾರ್ಟ್. ಓಕೆ, ಹೆಂಗೆ ಲೈಫ್ ಆಫ್ ಪೈಯಲ್ಲಿ ಅವನು ಓಷನಲ್ಲಿ, ಆ್ಯಕ್ಚುಲಿ ಗ್ರೀನ್ ಸ್ಕ್ರೀನ್ ಅದು, ಆದರೆ ನಾವು ನೋಡ್ಬೇಕಾದ್ರೆ ಓಷನ್ ಅಲ್ವಾ, ಓಷನಲ್ಲಿ ಹೆಂಗೆ ಸರ್ವೈವ್ ಆಗ್ತಾನೆ, ಓಕೆ, ಎಷ್ಟು ಕಷ್ಟ ಇರುತ್ತೆ ಆದರೂ ಸರ್ವೈವ್ ಆಗ್ತಾನೆ. ಹಾಗೇನೆ ಮಾರ್ಕೆಟಲ್ಲಿ ಸ್ಟ್ಯಾಂಡ್ ಮಾಡೋದು ತುಂಬ ಕಷ್ಟ ಇದೆ. ಬಿಕಾಸ್ ಯು ಹ್ಯಾವ್ ಆಲ್ಮೋಸ್ಟ್ ಆಲ್ ಸಿಮಿಲರ್ ಪ್ರಾಡಕ್ಟ್. ಯಾವುದಾದ್ರೂ ಕಾಫಿ ಬಿಸ್ನೆಸ್ ಮಾಡೋಣ ಅಂತ ಬರ್ತೀರಾ, ಕಾಫಿಗೆ 108 ಬ್ರ್ಯಾಂಡ್ ಇದೆ ಆಗಲೇ. ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ದ್ಯಾಟ್. ಏನು ಮಾಡೋಕ್ಕಾಗಲ್ಲ ಅಂತ ಎಲ್ಲ ರೆಡಿ ಇದೆ, ಏನು ಮಾಡೋಂಗೇ ಇಲ್ಲ ಅಥವಾ ಏನು ಹುಡ್ಕಂಗೇ ಇಲ್ಲ. ಯಾವುದಾದ್ರೂ ಒಂದು ಆಲ್ಟರ್ನೇಟಿವ್ ಹುಡ್ಕಿ ನೋಡೋಣ, ಇಲ್ಲ, ಎಲ್ಲದಕ್ಕೂ ಆಲ್ಟರ್ನೇಟಿವ್ ಹುಡ್ಕೊಂಡು ಕೂತಿದ್ದಾರೆ. ಏನಾದರೂ ಹೊಸದು ಹುಡ್ಕೊಂಡು ಬರಬೇಕಾಗುತ್ತೆ. ನೀವು ಸ್ಟ್ಯಾಂಡ್ ಮಾಡ್ತೀನಿ ಅಂದರೆ ಕಸ್ಟಮರ್ ಸಪೋರ್ಟ್ ನಿಮ್ಗೆ ತುಂಬ ಇಂಪಾರ್ಟೆಂಟ್. ಹೆಂಗೆ ಕಸ್ಟಮರ್ ಸಪೋರ್ಟ್ ಮಾಡ್ತೀರಾ? ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಇಲ್ಲಿ ಕೊಟ್ಟಿದ್ದೀನಿ, ಓದಿ ಒಂದು, ನಾನೇ ಓದ್ತಾ ಇದ್ದೀವಿ. ಸೊ ಐ ಡು ಫಸ್ಟ್. ಓಕೆ, ಬಿಸ್ನೆಸ್ ಕ್ಯಾನ್ ಸರ್ವೈವ್ ಫಾರ್ ಲಾಂಗರ್ ಪೀರಿಯಡ್ only if it is able to capture big share in the market. It is possible when business provides goods and services to satisfy the needs or wants of consumer or customers. ಕಸ್ಟಮರ್ಗೆ ಯಾವಾಗ ಅದು ಸ್ಯಾಟಿಸ್ಫೈ ಮಾಡುತ್ತೆ, ಈ ಪ್ರಾಡಕ್ಟ್ ಸೂಪರ್ ಆಗಿದೆ, ಸಖತ್ತಾಗಿದೆ, ಇದನ್ನೇ ತಗೋಬೇಕು ನೆಕ್ಸ್ಟ್ ಟೈಮ್ ಅಂತ ಅವನಿಗೆ ಅನಿಸುತ್ತೆ ಅಥವಾ ಅನ್ನಿಸ್ಕೊಳೋ ಥರ ನೀವು ಮಾಡ್ತೀರಾ, ದ್ಯಾಟ್ಸ್ ಕಾಲ್ಡ್ ಮಾರ್ಕೆಟ್ ಕ್ರಿಯೇಷನ್. ಸೊ ಮಾರ್ಕೆಟ್ ಕ್ರಿಯೇಷನ್ ಚೆನ್ನಾಗಿತ್ತು ಅಂದರೆ ಏನಾಯಿತು, ಕಸ್ಟಮರ್ ನಿಮ್ಮ ಒಂದು ಲಾಯಲ್ ಬ್ರ್ಯಾಂಡ್ ಒಂಥರ ಫ್ಯಾನ್ ಆಗಿಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಹೀರೋಗಳಿಗೆ ಫ್ಯಾನ್ ಆಗ್ತಿರಲ್ಲ, ಯಶ್, ದರ್ಶನ್ ಅಂತ, ಹಾಗೆ ಲಾಯಲ್ ಫ್ಯಾನ್. ಅವರು ಯಾವ ಥರ ಫಿಲಮ್ ಮಾಡ್ತಾರೆ ಅನ್ನೋದಕ್ಕಿಂತ ಅವ್ರ ಫಿಲಮ್ ಅಂದ್ರೇ ನಾವು ಅಯ್ಯೋ ಇವ್ರ ಫಿಲಮ ಪಕ್ಕಾ ಹುಡುತ್ತೆ, ಇದು ಪಕ್ಕಾ ನೋಡಬೇಕು ಅಂತ. ಹಾಗೆ ಆ ಕಸ್ಟಮರ್ಗೆ ಏನೇ ಬಿಟ್ಟರು, ಈಗ ಆ್ಯಪಲ್ ಏನೇ ಒಂದು ಪ್ರಾಡಕ್ಟ್ ಬಿಟ್ರು ಮಾರ್ಕೆಟಿಂಗ್ ಸ್ಟ್ಯಾಂಡ್ ಹಂಗೆ ಮಾಡ್ಕೊಂಡಿದೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಹಂಗೆ ಕೊಡ್ತಿದೆ. ಸೊ ನೆಕ್ಸ್ಟ್ ಇಲ್ಲ, ಅದೇ ಸ್ಲೈಡ. ಓಕೆ, ಕಸ್ಟಮರ್ ಹೆಂಗೆ ಸ್ಯಾಟಿಸ್ಫೈ ಮಾಡ್ತೀರಾ? ಕಸ್ಟಮರ್ ಸ್ಯಾಟಿಸ್ಫೈ ಮಾಡಬೇಕಾದ್ರೆ ಅವರ ಖುಷಿ, ಅವರ ಒಂದು ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಎಸ್ ಈ ಪ್ರಾಡಕ್ಟ್ ಚೆನ್ನಾಗಿದೆ. ಸೊ ಲಾಂಗ್ ಟರ್ಮಲ್ಲಿ ಕೂಡ ಅದು ಸ್ಯಾಟಿಸ್ಫೈ ಆಗಬೇಕು, ಸುಮ್ಮನೆ ತೊಗೊಂಡಿದ್ದೀನ ಮಾತ್ರ ಸ್ಯಾಟಿಸ್ಫೈ ಆದರೆ ಚೆನ್ನಾಗಿರಲ್ಲ. ಸೊ ಸೆಕೆಂಡ್ ಪಾಯಿಂಟ್ ಏನಿದೆ ಅಂತ, ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಆಬ್ಜೆಕ್ಟಿವ್, ಉದ್ದೇಶ, ಇನೋವೇಷನ್ಸ್ ಅಂತ. ಇನೋವೇಷನ್ ಅಂದರೆ ಏನು? ಇನೋವೇಷನ್ ಅಂದರೆ ಐಡಿಯಾ ಅಂತ, ಅಥವಾ ಇನೋವೇಷನ್ ಮೀನ್ಸ್ ನ್ಯೂ ಪ್ರಾಡಕ್ಟ್, ಐಡಿಯಾ, ಫೀಚರ್ಸ್ ಆಗಿರ್ಬೋದು, ಏನೋ ಒಂದು ಏನಾದರೂ ಒಂದು ಹೊಸದು. ಏನಕ್ಕೆ ಇನೋವೇಷನ್ನ ಮಾಡಬೇಕು? ಯಾರಾದರೂ ಹಳೆ ಪ್ರಾಡಕ್ಟ್ನ ತಗೋತಾರಾ ಹೇಳಿ? ಯಾರಾದರೂ ಹಳೆ ಪ್ರಾಡಕ್ಟ್ ತಗೋತಾರೆ ಅಂದರೆ ಪ್ರಾಡಕ್ಟ್ನ ಸುಮ್ಮನೆ ಆ್ಯಂಟಿಕ್ ಪೀಸ್ ಅಂತ ತಗೋಬೋದು, ಅಥವಾ ಯಾರು ಯೂಸ್ ಮಾಡಲ್ಲ ಜಾಸ್ತಿ. ಟ್ರೆಂಡ್ ಇಸ್ ಅ ಬಿಗ್ ಫ್ರೆಂಡ್ ಎಲ್ಲರಿಗೂ, ಬಿಸ್ನೆಸ್ ಎಲ್ಲರಿಗೂ. ಯಾಕೆ ಅಂದರೆ ಟ್ರೆಂಡ್ನ ತುಂಬ ಜನ ಫಾಲೋ ಮಾಡ್ತಾರೆ. ನೀವು ಟ್ರೆಂಡ್ ಆಗಿರಬೇಕು, ಟ್ರೆಂಡಿಂಗ್ನ ಫಾಲೋ ಮಾಡಬೇಕು ಅಂದರೆ ಹೊಸದು ಇನೋವೇಷನ್ ಮಾಡಬೇಕು. ಹೊಸ ಇನೋವೇಷನಿಂದ ನೀವು ಬಿದ್ದಿರಬೇಕು. ಏನಾದರೂ ಆಗಿರ್ಬೋದು, ಎಲ್ಲ ಫೀಲ್ಡಲ್ಲೂ ಇರುತ್ತೆ, ಪ್ರೊಡಕ್ಷನಿಂದ ಹಿಡಿದು. ಈಗ ನೀವು ಓಲ್ಡ್ ಮೆಥಡಲ್ಲೇ ಪ್ರೊಡ್ಯೂಸ್ ಮಾಡ್ತಿದ್ರೆ ಕ್ವಾಲಿಟಿ ಬರಲ್ಲ ಅಥವಾ ಡಿಸೈನ್ ಬರಲ್ಲ. ಹ್ಯಾಂಡ್ಮೇಡ್, ಕೆಲವೆಲ್ಲ ಹ್ಯಾಂಡ್ಮೇಡ್ ಅಂತ ತುಂಬ ಕಾಸ್ಟ್ಲಿಗೆ ಹೋಗುವಂಥದ್ದಿದೆ, ಬಟ್ ಅದನ್ನು ತುಂಬ ಜಾಸ್ತಿ ಮಾಡೋಕ್ಕಲ್ಲ. ಈಗ ಇರೋ ಒಂದು ಮೆನ್ ಎಷ್ಟಿದೆ ವರ್ಕಿಂಗ್ ಕಂಡೀಷನ್ ನೋಡಿಬಿಟ್ರೆ ಯಪ್ಪ ಸಾಕಾಗಿ ಹೋಗ್ಬಿಡುತ್ತೆ. ಸೊ ಅದೆಲ್ಲ ನೋಡಿಕೊಂಡ್ರೆ ನೀವು ಇನೋವೇಷನ್ ಆಗಿ ಹೊಸ ಮೆಥಡ್ನ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ, ಹೊಸ ಫೀಚರ್ನ ಆ್ಯಡ್ ಮಾಡಬೇಕಾಗುತ್ತೆ.
ಆ ಥರ ಮಾಡೋದ್ರಿಂದನೇ ಮಾರ್ಕೆಟಲ್ಲಿ ನೀವು ಸ್ಟ್ಯಾಂಡ್ ಮಾಡೋಕ್ಕಾಗೋದು, ಕಸ್ಟಮರ್ನ ಅಟ್ರಾಕ್ಟ್ ಮಾಡೋಕ್ಕಾಗೋದು. ಸೊ ದ್ಯಾಟ್ಸ್ ಆಲ್ಸೋ ಒನ್ ಆಫ್ ದ ಆಬ್ಜೆಕ್ಟಿವ್. ನೆಕ್ಸ್ಟ್ ಅಗೇನ್ ಸೇಮ್ ಸ್ಲೈಡ್, ಕ್ಲಾಸಲ್ಲಿ ಹಾಕಿರ್ತೀವಲ್ಲ ತೋರ್ಸೋಕ್ಕೆ ಅಂತ, ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ. ಅಗೇನ್ ಕೆಲವೆಲ್ಲ ಹೊಸ ಫೀಚರ್ಸ್ಗಳನ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಹೆಂಗಿಂದ ಹೆಂಗಾಯಿತು, ಆದರೂ ಕಾಡೆಲ್ಲ ಸುಟ್ಟಾಕ್ಬಿಟ್ಟಿದ್ದೀವಿ, ನಾವು ಉದ್ಧಾರ ಮಾಡಿಕೊಂಡು ಕಾಡನ್ನು ನಾಶ ಮಾಡ್ತಾ ಇದ್ದೀವಿ ಅಂತ. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು? ಪ್ರೊಡಕ್ಟಿವಿಟಿ ಅಂದ್ರೆ ಏನು? ಇಲ್ಲಿ ನೀವು ಜರಿನ ನೋಡ್ಬೋದು, ಜರಿ ಏನೋ ತಿಂತಿದೆ, ಅದ್ರ ಇರೋ ಸೈಜ್ ಏನು, ಅದು ತಿಂತಾರೋ ಸೈಜ್ ಏನು, ದಟ್ಸ್ ಕಾಲ್ಡ್ ಪ್ರೊಡಕ್ಟಿವಿಟಿ. ಕಮ್ಮಿ ಕೆಲಸ ಅಥವಾ ಕಮ್ಮಿ ಇನ್ಪುಟ್ ಮಾಡಿ ಜಾಸ್ತಿ ಔಟ್ಪುಟ್ ಕೊಡುವಂಥದ್ದು ಪ್ರೊಡಕ್ಟಿವಿಟಿ. ಕಮ್ಮಿ ಸಮಯದಲ್ಲಿ ಜಾಸ್ತಿ ಕೆಲಸ ಮಾಡೋದು ಪ್ರೊಡಕ್ಟಿವಿಟಿ. ಕಮ್ಮಿ ಪೆಟ್ರೋಲ್ ಹಾಕ್ಸಿ ಜಾಸ್ತಿ ದೂರ ಹೋಗೋದು ಪ್ರೊಡಕ್ಟಿವಿಟಿ. ಸೊ ಪ್ರೊಡಕ್ಟಿವಿಟಿ ಅನ್ನೋದು ಹಿಂಗೆ ಕ್ಯಾಲ್ಕುಲೇಟ್ ಮಾಡೋದು. ನೀವು ಏನು ಇನ್ಪುಟ್ ಮಾಡ್ತೀರಾ, ಏನು ಔಟ್ಪುಟ್ ಮಾಡ್ತೀರಾ ಅಂತ. ಬಿಸ್ನೆಸ್ ಅಲ್ಲಿ ಲಾಭ ಆಗೋದು ನೀವು ಜಾಸ್ತಿಗೆ ಮಾರಿ ಅಲ್ಲ, ಕಮ್ಮಿಗೆ ತಂದು ಅಷ್ಟಕ್ಕೆ ಮಾರಬೇಕಾಗುತ್ತೆ. ಕಮ್ಮಿ ಮಾಡಬೇಕು, ನೀವು ಮಾಡೋವಂಥ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ಆದಷ್ಟು ಕಮ್ಮಿ ಮಾಡಬೇಕು. ಯಾಕೆಂದ್ರೆ ಮಾರ್ಕೆಟಲ್ಲಿ ನಿಮ್ಗಿಂತ ಕಮ್ಮಿ ಮಾರೋರು ಇದ್ದೇ ಇರ್ತಾರೆ. ಸೊ ನೀವು ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಮಾಡಿದಾಗ, ನಿಮ್ಮ ಬೆಲೆನ ನೀವು ಕಮ್ಮಿ ಮಾಡ್ಕೊಂಡಾಗ, ನೀವು ಇನ್ವೆಸ್ಟ್ ಮಾಡುವಂಥ ಅಮೌಂಟ್ನ ಕಮ್ಮಿ ಮಾಡ್ಕೊಂಡು ಸೇಮ್ ಪ್ರೈಸ್ ಮಾರಿದ್ರೇ ಲಾಭ ಜಾಸ್ತಿ. ಸೊ ಎವ್ರಿಬಡಿ ಆರ್ ಟ್ರೈಂಗ್ ನಾಟ್ ಟು ಇನ್ಕ್ರೀಸ್ ಪ್ರೈಸ್, ಟು ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಅಷ್ಟೇ. ಎಲ್ಲರೂ ಅದೇ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸ್. ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಲ್ಲ ಬಿಸ್ನೆಸ್ಗೂ ಒಂದು ಫಿಸಿಕಲ್ ಮತ್ತು ಫೈನಾನ್ಷಿಯಲ್ ರಿಸೋರ್ಸ್ ತುಂಬ ಒಂದು ಎಸೆನ್ಷಿಯಲ್ ಆಗಿರುತ್ತೆ. ಕರೆಕ್ಟಾಗಿ ಅವ್ರಿಗೆ ರಿಕ್ವೈರ್ಮೆಂಟ್ ಎಫಿಷಿಯೆಂಟಾಗೂ ಸಿಗಬೇಕು, ಎಫೆಕ್ಟಿವ್ ಆಗೂ ಸಿಗಬೇಕು, ಆ್ಯಂಡ್ ಅವ್ರಿಗೆ ಏನು ನೀಡ್ ಇರುತ್ತೆ ಅವ್ರ ಅಕಾರ್ಡಿಂಗ್ ಟು ನೀಡ್ ಸಿಗಬೇಕಾಗುತ್ತೆ. ಈಗ ನೀವು ಯಾವುದೋ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ನಿಮಗೆ ಬೇಕಾಗಿರುವಂಥ ನೀಡ್ ಫುಡ್ ನಿಮಗೆ ಸಿಗದೆ ಇದ್ದಾಗ, ಅಥವಾ ನಿಮಗೆ ಬೇಕಾಗಿರುವಂಥ ನೀಡ್ ಫೀಚರ್ಸ್ ಅಥವಾ ನೀವೇನು ಮಾಡಬೇಕು ಅಂದ್ಕೊಂಡಿದ್ರೆ ಅದು ಸಿಗದೆ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ಫೈನಾನ್ಷಿಯಲಿ ಅಥವಾ ಫಿಸಿಕಲ್ ರಿಸೋರ್ಸ್ ಏನೇನಿರುತ್ತೆ, ಫಿಸಿಕಲ್ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು. ಫಿಸಿಕಲ್ ಅಂದರೆ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಮಿಷನರಿ ಆಗಿರ್ಬೋದು, ಅಥವಾ ಲ್ಯಾಂಡ್ ಆಗಿರ್ಬೋದು, ಅವ್ರಿಗೆ ಏನು ಬೇಕೋ ಅದು. ಮತ್ತು ಫೈನಾನ್ಸು ಕೂಡ. ನಿಮಗೆ ಹಣಕಾಸು ಸಪೋರ್ಟ್ ಇಲ್ಲ ಅಂದರೆ ಹೆಂಗೆ ಬಿಸ್ನೆಸ್ ಮಾಡ್ತೀರಾ? ಸೊ ದ ಮೇನ್ ಆಬ್ಜೆಕ್ಟಿವ್ ಇದು ಕೂಡ ಒಂದು. ಫಿಸಿಕಲ್ ರಿಸೋರ್ಸು ಕರೆಕ್ಟಾಗಿ ಸಿಗಬೇಕು ಅಕಾರ್ಡಿಂಗ್ ಟು ದ ನೀಡ್. ಈಗ ಒಂದು ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ ಇರುತ್ತೆ, ಸ್ಟೀಲೇ ಸಿಗ್ತಾ ಇಲ್ಲ ಕರೆಕ್ಟಾಗಿ ಇಂಡಿಯಾದಲ್ಲಿ ಅಂದಾಗ ಅವ್ರು ಇಂಪೋರ್ಟ್ ಮಾಡ್ಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ. ಬೇರೆ ದೇಶದಲ್ಲಿ ಸಿಗ್ಬೋದು, ಬಟ್ ಅದನ್ನು ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಅದೇ ಕೆಲಸನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ನಿಮಗೂ ಗೊತ್ತಿರುತ್ತೆ. ಸೊ ಫೈನಾನ್ಷಿಯಲಿ ಫಿಸಿಕಲಿ ಅದು ಫಿಸಿಬಿಲಿಟಿ ಇರಬೇಕು ಅಥವಾ ಸಿಗಬೇಕು ಕರೆಕ್ಟಾಗಿ. ಅಕಸ್ಮಾತ್ ಅದು ಸಿಗಲಿಲ್ಲ ಅಂದರೆ ಪ್ರಾಬಲಿ ಅವ್ರಿಗೆ ಕಷ್ಟ ಆಗ್ಬೋದು. ನೆಕ್ಸ್ಟ್ ಅಲ್ಲ ಅದೇ ಇದನ್ನು. ಸೊ ಆದಷ್ಟು ಎಕೋ ಫ್ರೆಂಡ್ಲಿಯಾಗಿ ಯೂಸ್ ಮಾಡ್ಕೊಳಕ್ಕೆ ಅಂತ ಹಾಕಿರ್ತಾರೆ. ಸೊ ಒಂದು ಪ್ರಾಜೆಕ್ಟ್ ಇತ್ತು ಎಕೋ ಫ್ರೆಂಡ್ಲಿಗೆ, ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿಸೋಣ ಅಂತ. ಸೊ ಅಗೇನ್ ಸ್ಲೈಡ್ ನೋ ವೇ ರಿಲೇಟೆಡ್ ಅದು. ಅಗೇನ್ ಫಿಫ್ತ್ ಪಾಯಿಂಟ್, ಅರ್ನಿಂಗ್ ಪ್ರಾಫಿಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಎವ್ರಿಬಡಿ ಇನ್ ದಿಸ್ ವರ್ಲ್ಡ್ ಅಥವಾ ಎವ್ರಿಬಡಿ ದ ಬಿಸ್ನೆಸ್ ಪರ್ಸನ್ ಪ್ರಾಫಿಟ್ ಇಲ್ದಿರ ಸರ್ವೈವ್ ಮಾಡಲ್ಲ. ಪ್ರಾಫಿಟ್ ಎಸೆನ್ಷಿಯಲ್, ಅವ್ರಿಗೆ ಪ್ರಾಫಿಟ್ ಬೇಕೇ ಬೇಕು. ಒಂದು ಬಿಸ್ನೆಸ್ ಬೆಳಿಬೇಕು ಅಂದ್ರೆ ಪ್ರಾಫಿಟ್ ಬೇಕು. ಸೊ ದ ಮೇನ್ ಏಮ್ ಇದು ಕೂಡ ಇರುತ್ತೆ, ಪ್ರಾಫಿಟ್ ಮಾಡುವಂಥ ಉದ್ದೇಶ. ಪ್ರಾಫಿಟ್ ಇಲ್ಲ ಅಂದರೆ ಯಾರೇನು ಮಾಡ್ತಾರೆ? ಎಲ್ಲರಿಗೂ ಈ ಥರ ದುಡ್ಡು ಮೇಲೆ ಮಲ್ಕೋಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಅಂದರೆ ದುಡ್ಡು ಎಷ್ಟೊಂದು ಇರಬೇಕು ಅಂತ ಅಷ್ಟೇ, ಮಲ್ಕೊಬೇಕು ಅನ್ನೋದಲ್ಲ. ಸೊ ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್, ಮ್ಯಾನೇಜರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್. ಎಲ್ಲ ಒಂದು ಫ್ಯಾಕ್ಟ್ರಿಗಳಲ್ಲಿ ಅಥವಾ ಎಲ್ಲ ಒಂದು ಆರ್ಗನೈಸೇಷನ್ಗಳಲ್ಲಿ ಮ್ಯಾನೇಜರ್ ಇರ್ತಾರೆ. ಏನಕ್ಕೆ ಮ್ಯಾನೇಜರ್ ಇರ್ತಾರೆ ಅಂದರೆ ಕೋಆರ್ಡಿನೇಟಿವ್ ಅಂತ. ನೀವು ಸೆಕೆಂಡ್ ಚಾಪ್ಟರ್ಗೆ ಹೋದರೆ ನಿಮಗೆ ಆ ಒಂದು ಮ್ಯಾನೇಜ್ಮೆಂಟ್ ಬಗ್ಗೆ ನೀಟಾಗಿ ಹೇಳ್ಕೊಡ್ತಾರೆ. ನಮ್ಮದೇ ಕ್ಲಾಸಸ್ಗಳಿದೆ, ಹೋಗಿ ನೋಡ್ಕೊಬೋದು. ಫ್ಯೂಚರ್ ವಿಡಿಯೋಸ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂದ್ಕೊಂಬಿಡಿ. ಓಕೆ, ಪ್ರೆಸೆಂಟ್ ವಿಡಿಯೋಗೆ ಲಿಂಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಥಿಂಕ್ ಪಾಸಿಟಿವ್. ಏನಿಲ್ಲ, ಹಿಂಗೆ ಇವರು ಮ್ಯಾನೇಜರು ನಿಮಗೆ ಕೋಆರ್ಡಿನೇಟ್ ಮಾಡ್ತಾರೆ ಅಥವಾ ಹಿಂಗೆ ಮೀಡಿಯೇಟರ್ ಥರ ಕೆಲಸ ಮಾಡ್ತಾರೆ ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಇರ್ತಾರೆ. ಟಾಪ್ ಲೆವೆಲ್ ಅಂದರೆ ಮೇಲಧಿಕಾರಿಗಳು ಅಥವಾ ಮೇಲುಗಡೆ ಇರೋರು. ಅದ್ರ ಬಗ್ಗೆ ನಾವು ಸೆಕೆಂಡ್ ಇಯರಲ್ಲೇ ಕರೆಕ್ಟಾಗಿ ಮಾತಾಡ್ತೀವಿ. ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ಸ್ ಮೀನಿಂಗ್ ಎಲ್ಲ ಅಲ್ಲೇ ಇರುತ್ತೆ. ಬಟ್ ಈಗ ಒಂದು ಜನರಲ್ಲಾಗಿ ಅಡ್ಜಸ್ಟ್ ಮಾಡ್ಕೊಳೋದಾದರೆ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೇಲಿರೋ ಅಂಥವ್ರು ಅಥವಾ ಏನು CEO MD ಅಂತ ಏನಿರ್ತಾರೆ ಅವರೆಲ್ಲ ಟಾಪ್ ಲೆವೆಲ್. ಆ್ಯಂಡ್ ಮಿಡಲ್ ಲೆವೆಲ್ ಅಂದರೆ ಮ್ಯಾನೇಜರ್ಸ್ಗಳು. ಆ್ಯಂಡ್ ಬಾಟಮ್ ಲೆವೆಲ್ ಅಂತ ಬರಲ್ಲ, ಲೋವರ್ ಲೆವೆಲ್ ಅಂತ ಬರುತ್ತೆ. ಸೊ ಲೋವರ್ ಲೆವೆಲಲ್ಲಿ ಇರೋರೆಲ್ಲ ವರ್ಕರ್ಗಳು. ಈ ಮೇಲ್ಗಡೆ ಇರೋರು ಏನಾದರೂ ಹೇಳಿದ್ರೆ ಅದನ್ನು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ಅವರ ಕೈಲಿ ಅವ್ರಿಗೆ ಏನು ಬೇಕೋ ಅದನ್ನು ಇವ್ರ ಕೈಲಿ ಕೆಲಸ ಮಾಡಿಸೋವಂಥದ್ದು ಅಥವಾ ಮೋಟಿವೇಶನ್ ಮಾಡೋವಂಥದ್ದು. ಮ್ಯಾನೇಜರು ಆ ಒಂದು ತಾಕತ್ತಿರಬೇಕು ಅವ್ರಿಗೆ. ಆ ಪ್ರೋಗ್ರಾಮ್ಗಳನ್ನ ಅವರ ಐಡಿಯಾ ಇರುತ್ತೆ, ಮೇಲಧಿಕಾರಿಗಳು ಅಥವಾ ಮೇಲುಗಡೆ ಇರೋದು ಐಡಿಯಾಗಳಿರುತ್ತೆ. ಆ ಐಡಿಯಾಗಳನ್ನ ಎಕ್ಸಿಕ್ಯೂಟ್ ಮಾಡುವಂಥ ತಾಕತ್ತಿರೋದು ಇವ್ರಿಗೇನೆ. ಅಥವಾ ಎಕ್ಸಿಕ್ಯೂಟ್ ಮಾಡಿಸ್ಬೇಕು ಅವರು, ಯಾರಿಗೆ ಯಾವ ಥರ ಹೇಳಬೇಕಾಗುತ್ತೆ ಅಥವಾ ಹೆಂಗೆ ಬಿಸ್ನೆಸ್ನ ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು. ಸೊ ಮ್ಯಾನೇಜರ್ ಪರ್ಫಾರ್ಮೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್.
ಅದಕ್ಕೆ ಅದು ಕೂಡ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ, ಮಲ್ಟಿಪಲ್ ಆಬ್ಜೆಕ್ಟಿವ್ ಅಲ್ಲಿ. ನೆಕ್ಸ್ಟ್ 7.7 ಏನಂದ್ರೆ ವರ್ಕರ್ ಪರ್ಫಾರ್ಮೆನ್ಸ್ ಅಂಡ್ ಆಟಿಟ್ಯೂಡ್. ವರ್ಕರ್ ಪರ್ಫಾರ್ಮೆನ್ಸ್ ಅಂಡ್ ಆಟಿಟ್ಯೂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮ್ಯಾನೇಜರ್ ಮಾತ್ರನ ತುಂಬಾ ಪಾಸಿಟಿವ್ನೆಸ್ ಆಗಿ ಚೆನ್ನಾಗಿ ಕೆಲಸ ಮಾಡಬೇಕು, ವರ್ಕರ್ಗಳು ಇರ್ಬೇಕು ತಾನೆ. ವರ್ಕರ್ಗಳಿಗೆ ಹೇಳ್ಬೇಕು, ವರ್ಕರ್ಗಳಿಗೆ ನೀವು ಹಿಂಗೆ ಕೆಲಸ ಮಾಡಿದ್ರೆ ಹಿಂಗಾಗುತ್ತೆ, ಅವ್ರಿಗೆ ಮೋಟಿವೇಶನ್ ಮಾಡಿಸ್ಬೇಕು. ಹಿಂಗೆ ಮೋಟಿವೇಶನ್ ಮಾಡ್ತೀರಾ, ಅವ್ರಲ್ಲಿ ಪಾಸಿಟಿವಿಟಿ ತುಂಬಬೇಕು, ಮೋಟಿವೇಶನ್ ಮಾಡಬೇಕು. ವರ್ಕರ್ ಪರ್ಫಾರ್ಮೆನ್ಸೇ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಿಮ್ಮ ಐಡಿಯಾ ವರ್ಕರ್ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ, ವರ್ಕರ್ ಅದನ್ನ ಆಕ್ಚುಲಿ ಫೈನಲ್ ಔಟ್ಪುಟ್ ತರ್ತಾರೆ. ಸೊ ಫೈನಲ್ ಔಟ್ಪುಟ್ ತರೋರು ಕರೆಕ್ಟ್ ಆಗಿರ್ಬೇಕು ತಾನೆ. ಈಗ ಹೆಂಗಾಗುತ್ತೆ ಅಂದ್ರೆ ಮನೇಲಿ ಅಪ್ಪ ಎಲ್ಲ ತಂದು ಕೊಡ್ತಾರೆ, ಅಮ್ಮ ಅಡುಗೆ ಮಾಡ್ತಾರೆ. ಅಪ್ಪ ಎಲ್ಲ ತಂದು ಕೊಟ್ಟಿದ್ ಮಾತ್ರಕ್ಕೆ ಅಮ್ಮ ಚೆನ್ನಾಗಿ ಅಡುಗೆ ಮಾಡಂಗಿದ್ಬಿಟ್ರೆ ಎಷ್ಟೊಂದ್ ಮೇಲೆ ಜಗಳನೇ ಇರಲ್ಲ. ಹಂಗೇನಿಲ್ಲ, ಕರೆಕ್ಟಾಗಿ ಅಡುಗೆ ಮಾಡೋರು ಬೇಕಲ್ಲ, ಕರೆಕ್ಟಾಗಿ ಅಡುಗೆನೂ ಆಗ್ಬೇಕಲ್ಲ. ತಂದ್ಕೊಟ್ಟಿದ್ ಮಾತ್ರಕ್ಕೆ ಎಲ್ಲ ಆಗ್ಬಿಡುತ್ತೆ ಅಂದ್ಬಿಟ್ರೆ, ಎಲ್ಲ ಇದ್ದು ಸರಿಯಾಗಿ ಮಾಡದೇ ಇರೋರು ಎಷ್ಟು ಜನ ಇದ್ದಾರೆ, ಏನು ಇಲ್ದೇನೆ ಚೆನ್ನಾಗಿ ಮಾಡೋರು ಎಷ್ಟು ಜನ ಇದ್ದಾರೆ. ಸೊ ಕರೆಕ್ಟಾಗಿ ಕೆಲಸ ಮಾಡೋರು ಇರಬೇಕು. ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಒಂದು ಗುರಿ ಇರಬೇಕು, ನಾನು ಕೆಲಸ ಕರೆಕ್ಟಾಗಿ ಮಾಡಬೇಕು ಅಂತ. ಅಥವಾ ಒಂದು ಕೋಆರ್ಡಿನೇಟಿಂಗ್ ಆಕ್ಟಿವಿಟಿ ಕರೆಕ್ಟಾಗಿ ಮಾಡಿಬಿಟ್ರೆ ಮ್ಯಾನೇಜರ್ ಅವ್ರಿಗೆ ಆ ಪಾಸಿಟಿವಿಟಿನ ತಲೆಯಲ್ಲಿ ತುಂಬಿಟ್ರೆ ಪಕ್ಕ ನಿಮ್ಮ ಕೈಲಿ ಕೆಲಸ ಆಗುತ್ತೆ, ಮಾಡ್ರಿ ಅಂತ ಮಾಡ್ತಾರೆ. ಸೊ ಅದು ಕೂಡ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಸ್ಲೈಡ್, ಮೈ ಆಟಿಟ್ಯೂಡ್ ವಿಲ್ ಆಲ್ವೇಸ್ ಬಿ ಬೇಸ್ಡ್ ಆನ್ ಹೌ ಯು ಟ್ರೀಟ್ ಮೀ ಅಂತ. ನನ್ನನ್ನು ನೀವು ಹೆಂಗೆ ನೋಡ್ಕೊತೀರ ಅಂತ ಕ್ಲಾಸಲ್ಲಿ ಹಾಕಿರ್ತಿದ್ವಿ. ಸುಮ್ಮನೆ ಕೆಲವರಿಗೆಲ್ಲ ನಥಿಂಗ್ ರಿಲೇಟೆಡ್ ಅಂದ್ಕೊಳ್ಳಿ. ಪಾಸಿಟಿವಿಟಿ, ಆಟಿಟ್ಯೂಡ್, ನಿಮ್ಮ ಆಟಿಟ್ಯೂಡ್ ಪಾಸಿಟಿವಿಟಿ ಇರಲಿ. ಆಟಿಟ್ಯೂಡ್ ಇಸ್ ಅ ಲಿಟ್ಲ್ ಥಿಂಗ್ ದಟ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್. ಸೊ ಪಾಸಿಟಿವ್ ಆಟಿಟ್ಯೂಡ್ ಅಂಡ್ ಗುಡ್ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ತುಂಬಾ ಡಿಫ್ರೆನ್ಸ್ ತರುತ್ತೆ. ಓಕೆ, ನೆಗೆಟಿವ್ ಆಟಿಟ್ಯೂಡ್ ಏನೇನೋ ಬರುತ್ತೆ ಬಿಡಿ. ಸೊ ಲಾಸ್ಟ್ ದ 8th ಒನ್, ದಟ್ ಇಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಆಬ್ಲಿಗೇಷನ್ ಅಂತ. ಆಬ್ಲಿಗೇಷನ್ ಅನ್ನೋದ್ರೆ ಡ್ಯೂಟಿ ಅಂತ ಅಷ್ಟೇ. ಒಂದು ಸಮಾಜಕ್ಕೆ ನೀವು ಬಿಸ್ನೆಸ್ ಮಾಡಿ ಲಾಭ ಮಾಡ್ಕೊತಾ ಇದ್ದೀರಾ, ಒಂದು ಸಮಾಜದಲ್ಲಿ, ಒಂದು ಸೊಸೈಟಿಲಿ, ಒಂದು ದೇಶದಲ್ಲಿ ಅಂದಾಗ ಸಮಾಜಕ್ಕೆ ಏನಾದರೂ ಕೊಡುಗೆಗಳನ್ನ ಕೊಡಬೇಕಾಗುತ್ತೆ. ಏನಾದರೂ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಒಂದು ಮುತುವರ್ಜಿ ಅಂತಾರೆ, ಅಥವಾ ಮುಂದೆ ನಿಂತ್ಕೊಂಡು ಸಾಲ್ವ್ ಮಾಡಿ ಅಂತಾರೆ, ಆ ಕೆಲಸನ ಮಾಡಬೇಕಾಗುತ್ತೆ. ಅಥವಾ ಒಂದು ರೆಸ್ಪಾನ್ಸಿಬಿಲಿಟಿ, ಆಬ್ಲಿಗೇಷನ್, ಅವರು ಹೊಣೆಗಾರಿಕೆನ ಹೊತ್ತಿರ್ತಾರೆ. ಅದೇ ಹೊಣೆಗಾರಿಕೆ, ಲೈಕ್ ಏನಾದರೂ ಬಡವರಿಗೆ ಹೆಲ್ಪ್ ಮಾಡೋವಂಥದ್ದು, ಅವ್ರಿಗೆ ಎಜುಕೇಶನ್ ಕೊಡಿಸೋವಂಥದ್ದು, ಕ್ಲೀನ್ ಇಂಡಿಯಾ ಈ ಥರ ಸಿಟೀಸ್ನ ಕ್ಲೀನ್ ಮಾಡುವಂಥದ್ದು, ಈ ಥರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸು ಇರುತ್ತೆ. ಇದು ಕೂಡ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ ಒಂದು ಬಿಸ್ನೆಸ್ಗೆ. ಸುಮ್ಮನೆ ಪ್ರಾಫಿಟ್ ಮಾಡೋದಲ್ಲ, ಕೋಟ್ಯಾಂತರ ರೂಪಾಯಿ ಮಾಡ್ತಾರೆ, ಆ ಕೋಟ್ಯಾಂತರ ರೂಪಾಯಲ್ಲಿ ಸ್ವಲ್ಪ ಖರ್ಚನ್ನು ಮಾಡಬೇಕಾಗುತ್ತೆ. ಸೊ ಒಂದು ದೇಶದಲ್ಲಿದ್ದಾಗ ಆ ದೇಶದಲ್ಲಿ ಇರೋ ರಿಸೋರ್ಸ್ನ ಯೂಸ್ ಮಾಡ್ತಾ ಇರ್ತೀರಾ, ಆ ದೇಶಕ್ಕೆ ಏನಾದರೂ ಗುಡ್ ಆಗಬೇಕಲ್ಲ. ಸೊ ಆ ಗುಡ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತಾರೆ, ಸಮಾಜಕ್ಕೆ ರೆಸ್ಪಾನ್ಸಿಬಿಲಿಟೀಸ್. ನೆಕ್ಸ್ಟ್ ಬಿಸ್ನೆಸ್ ರಿಸ್ಕ್ ಇನ್ನೂ ಎಷ್ಟೊಂದು ಬರುತ್ತೆ ಅದರಲ್ಲಿ, ಬಟ್ ಅಲ್ಲಿವರೆಗೂ ಸಾಕು. ಬಟ್ ಬಿಸ್ನೆಸ್ ರಿಸ್ಕ್ ಅಂತ ಬರುತ್ತೆ. ಬಿಸ್ನೆಸ್ ರಿಸ್ಕ್ ಅಂದ್ರೆ ಮೀನಿಂಗ್ ಫಸ್ಟ್. ಬಿಸ್ನೆಸ್ ರಿಸ್ಕ್ ಅಂದ್ರೆ ಏನು? ಬಿಸ್ನೆಸ್ ರಿಸ್ಕ್ ಅಂದ್ರೆ ದ ಟರ್ಮ್ ಬಿಸ್ನೆಸ್ ರಿಸ್ಕ್ ರೆಫರ್ಸ್ ಟು ಪಾಸಿಬಿಲಿಟೀಸ್ ಆಫ್ ಇನ್ಅಡಿಕ್ವೇಟ್ ಪ್ರಾಫಿಟ್ ಆರ್ ಇವನ್ ಲಾಸಸ್ ಡ್ಯೂ ಟು ಅನ್ಸರ್ಟನಿಟಿ. ಅನ್ಸರ್ಟನಿಟಿ ಅಂದ್ರೆ ಅನಿರೀಕ್ಷಿತ ಅಂತ ಅಷ್ಟೇ ವರ್ಡ್. ಅನಿರೀಕ್ಷಿತಗಳಿಂದ ಆಗುವಂಥ ಲಾಸಸ್ಗಳು, ಪ್ರಾಫಿಟ್ ಶಾರ್ಟೇಜ್ ಬರುವಂಥದ್ದು, ಇದನ್ನ ಬಿಸ್ನೆಸ್ ರಿಸ್ಕ್ ಅಂತ ಹೇಳ್ತಾರೆ. ಸರಿ, ಯಾವ ಥರದಲ್ಲಿ ಬಿಸ್ನೆಸ್ ರಿಸ್ಕ್ಗಳು ಬರುತ್ತೆ? ಚೇಂಜ್ ಇನ್ ದ ಟೇಸ್ಟ್, ಯಾವಾಗ ಕನ್ಸ್ಯೂಮರ್ ಟೇಸ್ಟ್ ಚೇಂಜ್ ಆದಾಗ, ಅವರ ಒಂದು ಪ್ರಿಫರೆನ್ಸ್ ಚೇಂಜ್ ಆದಾಗ, ಬೇಡಿಕೆಗಳು, ಕನ್ಸ್ಯೂಮರ್ ಸ್ಟೈಲು, ಅಥವಾ ಅವರೊಂದು ಸ್ಟ್ರೈಕ್ ಮಾಡಿದಾಗ, ಕಾಂಪಿಟೇಟರು ಜಾಸ್ತಿ ಆದಾಗ, ಗೌರ್ಮೆಂಟ್ ಏನಾದರೂ ರೂಲ್ಸ್ ಚೇಂಜ್ ಮಾಡಿದಾಗ, ಈ ಥರದಕ್ಕೆಲ್ಲ ಆಗುತ್ತೆ. ಇಫ್ ಯು ಆರ್ ವಂಡರಿಂಗ್ ಅಬೌಟ್ ದಿಸ್ ಪಿಕ್ಚರ್, ಇಷ್ಟೇ ಸಿಂಪಲ್. ಅದು ನಾನು ಅನ್ಕೊಂಡಿದ್ದೆ ಹಾಕ್ಬೇಕಾದ್ರೆ. ಅದು ಪಕ್ಕದಲ್ಲಿರೋದು ನನ್ನ ಮೊಬೈಲ್ ಅಂತ ಆದರೆ, ಹೊಸ ಮೊಬೈಲ್ ಬಂದರೆ ಮಾರ್ಕೆಟಲ್ಲಿ ನಾನು ಏನು ಮಾಡ್ತೀನಿ ಅಂತ, ಸಖತ್ತಾಗಿದೆ ಮೊಬೈಲು, ತುಂಬ ಚೆನ್ನಾಗಿದೆ, ಆ ಮೊಬೈಲ್ ತುಂಬಬೇಕಾಯ್ತು ಈ ಮೊಬೈಲ್ಗಿಂತ, ಇದ್ಯಾವುದೋ ಡಬ್ಬಾ ಮೊಬೈಲ್ ತಗೊಂಡಿದ್ದೀವಿ ಅಂತ ಫೀಲ್ ಆಗ್ತೀವಲ್ಲ, ಅದೇ ಅದು. ಸೊ ಹಿಂಗೆ ಆಗೋದು. ಹೊಸದು ಫೀಚರ್ಸ್ ಬಂದಾಗ ಕಸ್ಟಮರ್ ಹಿಂಗೆ ಆಗ್ತಾನೆ. ನಾನೇ ಕಸ್ಟಮರ್ ಆಗಿ ಮೊಬೈಲ್ ಬಗ್ಗೆ ಹಿಂಗೆ ಕಂಪೇರ್ ಮಾಡ್ತಾ ಇದ್ದೀವಿ ಅಂದರೆ ಹೆಂಗೆ ಇಡೀ ಜಗತ್ತಿರುತ್ತೆ, ಅಥವಾ ಇಡೀ ಬೇರೆ ಕನ್ಸ್ಯೂಮರ್ಗಳು ಹೆಂಗಿರ್ತಾರೆ, ಅದೇ ಥರನೇ ಹೊಸ ಫೀಚರ್ಸ್ ಬಂದಾಗ ಅದನ್ನು ತಗೋಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಕಾಮನ್ ಪೀಪಲ್, ಹ್ಯೂಮನ್ ಟೆಂಡೆನ್ಸಿ. ಹಾಗಾದ್ರೆ ಆ ಒಂದು ಟೇಸ್ಟ್ ಏನು ಚೇಂಜ್ ಆಗಿರುತ್ತೆ, ಅಥವಾ ಕನ್ಸ್ಯೂಮರ್ ಪ್ರಿಫರೆನ್ಸ್ ಏನಿರುತ್ತೆ, ಅದು ತಕ್ಕಂತೆ ಬಿಸ್ನೆಸ್ ಮಾಡಬೇಕು. ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಬಿಸ್ನೆಸ್ ರಿಸ್ಕ್ ಆಗುತ್ತೆ, ಲಾಸ್ ಆಗುತ್ತೆ. ಲಾಸ್ನ ಬಿಸ್ನೆಸ್ ರಿಸ್ಕ್ ಅಂತ ಕರೀತಾರೆ, ಅಷ್ಟೇ ಸಿಂಪಲ್. ಸೊ ನೆಕ್ಸ್ಟ್ ಅಗೇನ್, ಕಾಂಪಿಟೇಷನ್ ಒಂಥರ ವರ್ಡ್, ಕಾಂಪಿಟೇಷನ್ ಥರ. ಸೊ ನೀವೇನಾದರೂ ಕಾಂಪಿಟೇಷನಲ್ಲಿ ಹಿಂದೆ ಬಿದ್ದಿದ್ದೀರಾ, ಎಲ್ಲದರಲ್ಲೂ ಮುಂದೆ ಇರಬೇಕು. ನೀವೆಲ್ಲದರಲ್ಲೂ ಮುಂದೆ ಇದ್ರೇನೆ ಮಾಡೋಕ್ಕಾಗೋದು, ಹೋಗೋಕ್ಕಾಗೋದು, ರೀಚ್ ಆಗೋದು ನಿಮ್ಮ ಗೋಲ್ಗಳಿಗೆ.
ಸೊ ಇಟ್ಸ್ ಲೈಕ್ ಅ ರನ್ನಿಂಗ್ ರೈಸ್. ಎಲ್ಲ ಮಾರ್ಕೆಟ್ ಬಿಸ್ನೆಸ್ ಎಲ್ಲಾನು ನೀವು ಸ್ವಲ್ಪ ರೆಸ್ಟ್ ಮಾಡಕ್ ಹೋದ್ರೆ, ರ್ಯಾಬಿಟ್ ಕತೆ ಕೇಳಿದಿರಲ್ವಾ, ಟಾಟಾಯ್ಸ್ ಅಂಡ್ ರ್ಯಾಬಿಟ್ ಅಂತ. ಟಾಟಾಯ್ಸ್ ಏನ್ ಮಾಡ್ತು, ರ್ಯಾಬಿಟ್ ಏನ್ ಮಾಡ್ತು, ಓಕೆ, ಆ ಕತೆ ಆಗ್ಬಾರ್ದು ಅಂದ್ರೆ ರೆಸ್ಟ್ ಮಾಡೋದನ್ನ ನಿಲ್ಲಿಸ್ಬೇಕಾಗುತ್ತೆ. ನೀವು ಇಷ್ಟೇ ಫಾಸ್ಟ್ ಇರಲಿ. ಆ್ಯಪಲ್ಲು ಓಕೆ ಇವಾಗ ರೆಸ್ಟ್ ಮಾಡೋಣ, ಬೇರೆ ಕಂಪ್ನಿಗಳು ಇನ್ಯಾವುದು ನಮ್ಮ ಹತ್ರಕ್ಕೆ ಬಂದಿಲ್ಲ ಅಂತ ರೆಸ್ಟ್ ಮಾಡಿದ್ರೆ ಹೂ ವಿಲ್ ವಿನ್ ದ ರೇಸ್, ಗೊತ್ತಲ್ವಾ? ಹಂಗಾಗುತ್ತೆ. ಸೊ ನೆಕ್ಸ್ಟ್ ಇಸ್ ನೇಚರ್ ಆಫ್ ಬಿಸ್ನೆಸ್ ರಿಸ್ಕ್. ಬಿಸ್ನೆಸ್ ರಿಸ್ಕ್ನ ಗುಣಗಳೇನು, ಅದು ಯಾವ ಥರ ಡಿವೈಡ್ ಮಾಡ್ತಾರೆ, ಅದರಲ್ಲಿರುವಂಥ ನೇಚರ್ಸ್ ಏನು ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಅಂದರೆ ಒಂದಷ್ಟು ಡಿವೈಡ್ ಮಾಡಿದ್ದಾರೆ. ಒಂದದು ಬಿಸ್ನೆಸ್ ರಿಸ್ಕ್ ಅರೈಸ್ ಡ್ಯೂ ಟು ಅನ್ಸರ್ಟನಿಟಿ. ಬಿಸ್ನೆಸ್ ರಿಸ್ಕ್ ಅನ್ನೋದು ಅನ್ಸರ್ಟನಿಟಿ ಅಂತ ಬರುತ್ತೆ. ಅನ್ಸರ್ಟನಿಟಿ ಅಂದ್ರೆ ಈಗಾಗಲೇ ಹೇಳಿದೀವಿ ಏನು ಅದು ಅಂತ. ಅನ್ಸರ್ಟನಿಟಿ ಅಂದ್ರೆ ಇಷ್ಟೇ ಸಿಂಪಲ್, ಅನಿರೀಕ್ಷಿತ ಘಟನೆಗಳು. ಬಿಸ್ನೆಸ್ ಅನ್ನೋದು ಒಂಥರ ಫ್ಯೂಚರ್ ಕಾಣಿಸಲ್ಲ, ಏನಿದೆ ಏನಿಲ್ಲ ಅಂತ ಸುಮ್ಮನೆ ಹೋಗ್ತಾ ಇರ್ತೀರ. ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್, ಭೂಕಂಪ ಅದು ಇದು ಏನಾದರೂ ಆದರೂ ಕೂಡ ನಿಮಗೆ ಹೊಡ್ತಾ ಬೀಳುತ್ತೆ. ಡಿಮ್ಯಾಂಡ್ ಚೇಂಜ್ ಆದರೂ ಹೊಡ್ತಾ ಬೀಳುತ್ತೆ. ಲೈಕ್ ಇವಾಗ ಒಂದು 100 ಪ್ರಾಡಕ್ಟ್ ಡಿಮ್ಯಾಂಡ್ ಬರ್ತಾ ಇರುತ್ತೆ, ಸಡನ್ ಆಗಿ 20 ಪ್ರಾಡಕ್ಟ್ ಡಿಮ್ಯಾಂಡ್ ಆಗುತ್ತೆ, ನಿಮಗೆ ಪ್ರಾಫಿಟ್ ಆಗಲ್ಲ. ಪ್ರೈಸ್ ಚೇಂಜ್ ಆದಾಗ ಅಥವಾ ಟೆಕ್ನಾಲಜಿ ಚೇಂಜ್ ಆದಾಗ ನಿಮ್ದೆಲ್ಲ ಪ್ರಾಡಕ್ಟ್ಗಳು ಹೊರಟೋಗುತ್ತೆ. ಈಗ ನೋಕಿಯಾ ಏನಾಯ್ತು, ಅದೇ ಥರನೇ. ಸೊ ಬಿಸ್ನೆಸ್ ರಿಸ್ಕ್ ಆರ್ ಅರೈವ್ ಫ್ರಮ್ ಅನ್ಸರ್ಟನಿಟಿ. ಯು ಕಾಂಟ್ ಎಕ್ಸ್ಪೆಕ್ಟ್, ಬಿಸ್ನೆಸ್ ಅಲ್ಲಿ ಹಿಂಗೆ ಇರುತ್ತೆ ನಾಳೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನೇಚರ್ ಏನು, ನೇಚರ್ ಅಂಡ್ ಫೀಚರ್ಸ್ ಅಂತ ಇಟ್ಕೊಳ್ಳಿ. ರಿಸ್ಕ್ ಇಸ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎವ್ರಿ ಬಿಸ್ನೆಸ್. ಎಲ್ಲ ಬಿಸ್ನೆಸ್ಗೂ ರಿಸ್ಕ್ ಅನ್ನೋದು ಎಸೆನ್ಷಿಯಲ್ ಪಾರ್ಟ್. ಮೇಲ್ನೋಟಕ್ಕೆ ನಿಮಗೆ ಚೆನ್ನಾಗಿ ಕಾಣಿಸಿದ್ರು ಕೂಡ ಒಳಗಡೆ ರಿಸ್ಕ್ ಇದ್ದೇ ಇರುತ್ತೆ. ನಿಮ್ಮ ಕ್ಯಾಪಿಟಲ್ ರಿಸ್ಕ್ ಇರುತ್ತೆ. ರಿಸ್ಕ್ ಕ್ಯಾನ್ ಬಿ ಮಿನಿಮೈಸ್ಡ್, ಅಂದರೆ ಕಮ್ಮಿ ಮಾಡ್ಕೊಬೋದು, ಎಲಿಮಿನೇಟ್ ಮಾಡೋಕ್ಕಾಗಲ್ಲ ಅಥವಾ ಅದನ್ನ ಸ್ಟಾಪ್ ಮಾಡೋಕ್ಕಲ್ಲ ಕಂಪ್ಲೀಟ್ ಆಗಿ ಅಷ್ಟೇ. ರಿಸ್ಕ್ನ ಕಮ್ಮಿ ಮಾಡಿಕೊಂಡು ನೀವು ಬಿಸ್ನೆಸ್ನ ಮಾಡಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ರಿಸ್ಕ್ ಅನ್ನೋದು ಏನ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನೇಚರ್ ಆ್ಯಂಡ್ ಸೈಜ್ ಆಫ್ ಬಿಸ್ನೆಸ್. ನೀವು ಯಾವ ಥರ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪೋಸ್ ನೀವೇನಾದರೂ ಟ್ರೇಡ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಅಷ್ಟೊಂದು ಹೊಡ್ತಾ ಬೀಳಲ್ಲ. ಆ್ಯಂಡ್ ತುಂಬ ಸಣ್ಣ ಬಿಸ್ನೆಸ್, ಸಣ್ಣದು ಅಂದರೆ ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅಷ್ಟು ಹೊಡ್ತಾ ಬೀಳಲ್ಲ. ಲಾರ್ಜ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಹೊಡ್ತಾ ಬೀಳುತ್ತೆ. ಲಾಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ. ಸೊ ಬಿಸ್ನೆಸ್ ರಿಸ್ಕ್ ಜಾಸ್ತಿ ಇರುತ್ತೆ. ರಿಸ್ಕ್ ಜಾಸ್ತಿ ಇದ್ರೆ ಏನಾಗುತ್ತೆ, ರಿವಾರ್ಡ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಪ್ರಾಫಿಟ್ ಜಾಸ್ತಿ ಬೇಕು ಅಂದರೆ ರಿಸ್ಕ್ ತಗೋಬೇಕಾಗುತ್ತೆ. ತುಂಬ ಕಮ್ಮಿ ಪ್ರಾಫಿಟ್ಗೆ ಜಾಸ್ತಿ ರಿಸ್ಕ್ ತೊಗೊಳೋದು ಒಳ್ಳೆ ಲಕ್ಷಣ ಅಲ್ಲ. ಸೊ ಜಾಸ್ತಿ ನಿಮಗೆ ಪ್ರಾಫಿಟ್ ಬೇಕು ಅಂದರೆ ಜಾಸ್ತಿ ರಿಸ್ಕ್ ಇದ್ದೇ ಇರುತ್ತೆ. ಎಲ್ಲ ಬಿಸ್ನೆಸ್ಸಲ್ಲೂ ಅಷ್ಟೇ, ಕಾಮನ್ ಅದು. ನೆಕ್ಸ್ಟ್ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್. ಯಾವ್ಯಾವುದರಿಂದ ಬಿಸ್ನೆಸ್ ರಿಸ್ಕ್ ಬರುತ್ತೆ? ಸುಮಾರು ವೆರೈಟಿಗಳಿದೆ ಬಿಸ್ನೆಸ್ ರಿಸ್ಕ್ ಬರೋಕ್ಕೆ. ಅದರಲ್ಲಿ ಮೊದಲನೇದು ನೇಚರ್ ಅಥವಾ ನ್ಯಾಚುರಲ್ ಕಾಸಸ್ ಅಂತ. ನೇಚರಿಂದ ಬರುವಂಥದ್ದು ಬಿಯಾಂಡ್ ಹ್ಯೂಮನ್ ಕಂಟ್ರೋಲ್ ಇರುತ್ತೆ. ಇದನ್ನ ನ್ಯಾಚುರಲ್ ಕಾಸಸ್ ಅಂತ ಹೇಳ್ತಾರೆ. ಫಸ್ಟ್ ಟೈಪ್ ಇದು. ಇದರಲ್ಲಿ ಸುಮಾರು ಟೈಪ್ಸ್ ಇದೆ. ಫಸ್ಟ್ ಟೈಪ್ ಬಗ್ಗೆ ಹೇಳೋದಾದ್ರೆ, ಯಾವುದಾದ್ರೂ ಆಗಿರ್ಬೋದು, ಹ್ಯೂಮನ್ ಕಂಟ್ರೋಲಲ್ಲಿ ಯಾವುದಿಲ್ಲ ಅದನ್ನ ನ್ಯಾಚುರಲ್ ಅಥವಾ ನಾರ್ಮಲ್ ನೇಚರ್ ಕಾಸಸ್ ಅಂತ ಹೇಳ್ತಾರೆ. ನ್ಯಾಚುರಲ್ ಕಾಸಸ್ ಅಂತ ಬರೋವಂಥದ್ದು ಎಷ್ಟು, ಫ್ಲಡ್ ಬರುತ್ತೆ, ಅರ್ಥಬೇಕು, ಹೆವಿ ರೈನು, ಅಥವಾ ಫಮೈನ್ ಅಂತ ಬರುತ್ತೆ, ಅಂದರೆ ಎಲ್ಲ ಒಣಗೋಗಿ ಪಿಕ್ಚರ್ ಹಾಕಿದೀವಿ ನೋಡಿ, ಅದೇ ಬರಗಾಲ ಅಂತ ಅಷ್ಟೇ, ಸಿಂಪಲ್. ಇವೆಲ್ಲ ನೀವು ಹೇಳಕ್ಕಾಗಲ್ಲ. ಬರಗಾಲ ಬಂದಾಗ ಸುಮಾರು ಹೊಡೆತಗಳು ಬೀಳುತ್ತೆ. ಎಕನಾಮಿ ಪಾಲಿಸೀಸ್, ಎಕನಾಮಿ, ಗವರ್ಮೆಂಟ್ ಎಲ್ಲದಕ್ಕೂ ಹೊಡ್ತಾ ಬಿಡಿ. ನೆಕ್ಸ್ಟ್ ಹ್ಯೂಮನ್ ಕಾಸಸ್ ಇಂದ ರಿಸ್ಕ್ ಆಗುತ್ತೆ. ಹ್ಯೂಮನ್ ಕಾಸಸ್ ನೆಗ್ಲಿಜಿಯನ್ಸ್. ಫಸ್ಟ್ ಆಫ್ ಆಲ್ ನೆಗ್ಲಿಜಿಯನ್ಸ್ ಇಂದ ಆಗುವಂಥದ್ದು, ಎಂಪ್ಲಾಯೀಸ್ ನೆಗ್ಲಿಜಿಯನ್ಸ್ ಇಂದ ಸುಮಾರು ಎಫೆಕ್ಟ್ ಆಗುತ್ತೆ. ಒಂದು, ಡ್ರೈವ್ ಮಾಡ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡ್ತಾರೆ, ಇದರಿಂದ ನಾರ್ಮಲ್ ಆಗು ತುಂಬ ಎಫೆಕ್ಟ್ ಆಗುತ್ತೆ. ಬಟ್ ಆ್ಯಕ್ಚುಲಿ ಎಂಪ್ಲಾಯೀಸ್ ಇಂದ ಆಗುವಂಥದ್ದು ಕೇರ್ಲೆಸ್ ಮಾಡ್ಬಿಡ್ತಾರೆ. ಏನೋ ಒಂದು ಪ್ರಾಡಕ್ಟ್ನ ರೆಡಿ ಮಾಡಬೇಕು, ಕೇರ್ಲೆಸ್ ಆಗಿ ಏನೋ ನೆಗ್ಲಿಜಿಯನ್ಸು, ನಿದ್ದೆ ಮಾಡ್ಕೊಂಡು ಮಾತಾಡ್ಕೊಂಡು ಸುಮಾರು ಕೆಲಸಗಳನ್ನ ಮಾಡ್ತಾರಲ್ಲ ವರ್ಕರ್ಸ್. ಅದಲ್ದಿರ ಸ್ಟ್ರೈಕ್ ಮಾಡುವಂಥದ್ದು, ಸ್ಟ್ರೈಕ್ ಮಾಡಿ ಹೊಡೆದಾಕೋವಂಥದ್ದು, ಬೆಂಕಿ ಹಾಕುವಂಥದ್ದು, ಇವನ್ನೆಲ್ಲ ಮಾಡ್ತಾರೆ. ಸೊ ಸುಮಾರಿದೆ, ಇಷ್ಟೊಂದು ವೆರೈಟಿ ಇಷ್ಟೆಲ್ಲ ಮಾಡಿ ಅದನ್ನ ಒಂದು ರಂಭ ಮಾಡಾಕ್ಬಿಡ್ತಾರೆ. ಅದು ಬಿಟ್ರೆ ಎಕನಾಮಿಕ್ ಕಾಸಸ್ ಅಂತ ಬಂದಾಗ ಸುಮಾರು ಎಕನಾಮಿಕ್ ಕಾಸಸ್ಗಳಿದೆ. ಅದರಲ್ಲಿ ಡಿಮ್ಯಾಂಡ್ ಚೇಂಜ್ ಆದಾಗ, ಪ್ರೈಸ್ ಚೇಂಜ್ ಆದಾಗ, ಅಥವಾ ಫ್ಲಕ್ಚುಯೇಷನ್ ಆದಾಗ, ಅವೆಲ್ಲ ಒಂದೇ ರೇಟು, ಅದು ಒಂದೇ ರೇಟ್ ಅಲ್ಲ, ಒಂದೇ ಟಾಕು ಎಲ್ಲ. ಪ್ರೈಸ್, ಡಿಮ್ಯಾಂಡ್, ಸಪ್ಲೈ, ಓಕೆ, ಇವೆಲ್ಲ ಏನಾದರೂ ಫ್ಲಕ್ಚುಯೇಷನ್ ಆದಾಗ ಎಕನಾಮಿಕ್ ಕಾಸಸ್ ಇಂದ ಆಗುವಂಥದ್ದು. ಬೇಡಿಕೆ ಕಮ್ಮಿ ಆದಾಗ ಈ ಥರದ್ದಾಗಿ ತುಂಬ ಲಾಸಸ್ಗಳಾಗುತ್ತೆ. ಎಷ್ಟೋ ಜನ ಈರುಳ್ಳಿನ ಚೆಲ್ಬಿಟ್ಟು ಹೋಗಿರ್ತಾರೆ ರೋಡ್ಗೆನೆ, ಹೋಗತ್ತಾ ಬೇಡ ಅಂತ. ಸೊ ಬಿಕಾಸ್ ಆಫ್ ಎಕನಾಮಿಕ್ ಕಾಸಸ್. ನೆಕ್ಸ್ಟ್ ಫಿಸಿಕಲ್ ಕಾಸ್ ಅಂದರೆ ಏನೋ ಒಂದು ಮಿಷಿನರಿ ಫೇಲ್ಯೂರ್ ಆಗಿ, ಮಿಷಿನ್ ನಾವು ಜಾಸ್ತಿ ದಿನ ನಂಬ್ಕೊಳಕ್ಕಾಗಲ್ಲ. ಮಿಷಿನ್ ಫೇಲ್ ಆಗಿ ಆಗುವಂಥ ಒಂದಷ್ಟು
ತೊಂದರೆಗಳು, ಸುಮಾರು ಡಿಫೆಕ್ಟ್ಸ್ ಆಗುತ್ತೆ. ಲೈಕ್ ಮೆಕ್ಯಾನಿಕಲ್ ಡಿಫೆಕ್ಟ್ಸ್ ಅಂತ ಬರುತ್ತೆ, ಅಥವಾ ಮಿಷಿನ್ ಫೇಲ್ಯೂರ್ ಅಂತ ಬರುತ್ತೆ, ಲೈಕ್ ಬಾಯ್ಲರ್ ಬಸ್ಟ್ ಆಗುವಂಥದ್ದು, ಈ ಥರದಿಂದ ಲಾಸ್ ಆಗುವಂಥದ್ದು ಫಿಸಿಕಲ್ ಕಾಸಸ್ ಅಂತಾರೆ. ಇದು ಕೂಡ ಬಿಸ್ನೆಸ್ ರಿಸ್ಕ್ ಲಾಸ್ ಅದು. ಓಕೆ, ನೆಕ್ಸ್ಟ್ ಅದರ್ ಕಾಸಸ್ ಅಂದರೆ ಪೊಲಿಟಿಕಲ್ ಅಥವಾ ಅನ್ಸೀನ್, ನಿಮ್ಗೆ ಗೊತ್ತಿರಲ್ಲ. ಪೊಲಿಟಿಕಲ್ ಇರ್ಬೋದು, ಬೇರೆ ಏನೋ ಇರ್ಬೋದು, ಎಕ್ಸ್ಚೇಂಜ್ ರೇಟಿಂದ ಆಗುವಂಥದ್ದು. ಲೈಕ್ ಕರೆನ್ಸಿ ರೇಟಿಂದ ಈಗ US ಡಾಲರ್ ಸ್ಟ್ರಾಂಗ್ ಆದಾಗ ಇಂಡಿಯನ್ ಕರೆನ್ಸಿ ಬಿದ್ದು ಅದರಿಂದನೂ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರ್ ಕಾಸಸ್ ಅಂತ ಕರೀತಾರೆ. ಪೊಲಿಟಿಕಲ್ ಪಾರ್ಟಿ ಬಂದಾಗ ಏನೋ ಚೇಂಜ್ ಮಾಡುತ್ತೆ, ಅವಾಗೂ ಒಂದು ಸ್ವಲ್ಪ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಸ್ಟಾರ್ಟಿಂಗ್ ಬಿಸ್ನೆಸ್ ಬೇಸಿಕ್ ಫ್ಯಾಕ್ಟರ್. ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅ ಬಿಸ್ನೆಸ್ ಬೇಸಿಕ್ ಫ್ಯಾಕ್ಟರ್ ಅಂದರೆ ಇಷ್ಟ. ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಏನೇನು ನೀಡ್ ಇರುತ್ತೆ, ಏನೇನು ಬೇಕಾಗಿರುತ್ತೆ, ಏನೇನು ಥಿಂಗ್ನ ಕನ್ಸಿಡರ್ ಮಾಡಬೇಕು ಅಂತ, ಇದು ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಸೊ ಹಾಗಾದ್ರೆ ಸಿಂಪಲ್, ಬೇಸಿಕ್ ಥಿಂಗ್ ಏನೇನು ಬೇಕು. ಫಸ್ಟ್ ಆಫ್ ಆಲ್, ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ಏನು ಮಾಡ್ತಾ ಇದ್ದೀರಾ? ಅದರಲ್ಲಿ ಏನು ಬಿಸ್ನೆಸ್ ಅಲ್ಲಿ ಯಾವ ಲೈನ್ನ ಚೂಸ್ ಮಾಡಿದ್ದೀರಾ ನೀವು? ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಏನು, ಯಾವ ಥರ ಅಂತ. ಸೊ ಲೈನ್ ಆಫ್ ಬಿಸ್ನೆಸ್ ಬರುತ್ತೆ, ನೀವು ಅದನ್ನ ಫಸ್ಟ್ ಚೂಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಸೆಕೆಂಡ್, ಸ್ಕೇಲ್ ಆಫ್ ಬಿಸ್ನೆಸ್ ಅಂತ ಬರುತ್ತೆ. ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಫ್ಯಾಕ್ಟರ್ ಅದು. ಸ್ಕೇಲ್ ಆಫ್ ಬಿಸ್ನೆಸ್ ಅಂದ್ರೆ ಯಾವ ಸೈಜ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತ. ಸ್ಮಾಲ್ ಸೈಜ್, ಲಾರ್ಜ್ ಸೈಜ್, ಮೀಡಿಯಂ ಸೈಜ್, ಇದನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಒಂದು ಲೈನ್ ಚೂಸ್ ಮಾಡಿರ್ತೀರಾ ಅದರಲ್ಲಿ ಯಾವ ತರ ಒಂದು ಲಾರ್ಜ್ ಸ್ಮಾಲ್ ಅಂತ ಚೂಸ್ ಮಾಡ್ತೀರಾ ಅಂತ. ನೆಕ್ಸ್ಟ್, ಅದಾದ್ಮೇಲೆ ಬಿಸ್ನೆಸ್ ಓನರ್ಶಿಪ್ ಅಂತ ಬರುತ್ತೆ. ಅಂದ್ರೆ ಸಿಂಗಲ್ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ, ಅಥವಾ ಸೋಲ್ ಪ್ರೊಪ್ರೈಟರ್ ಬಿಟ್ಟು ನೀವು ಪಾರ್ಟ್ನರ್ಶಿಪ್ ಮಾಡ್ತೀರಾ ಬಿಸ್ನೆಸ್ ಅನ್ನೋದ ಸೆಲೆಕ್ಟ್ ಮಾಡ್ತೀರಾ. MNC ಕಂಪ್ನಿ ತರ ಮಾಡಬೇಕು ಅಂತಿದ್ದೀರಾ, ಪ್ರೈವೇಟ್ ಲಿಮಿಟೆಡ್ ಆಗಿರುತ್ತೆ, ಸೊ ಕೋಆಪರೇಟಿವ್ ಸೊಸೈಟಿ, ಈ ಥರದ್ದು ಎಷ್ಟೊಂದು ವೆರೈಟಿ ಬರುತ್ತೆ. ನೀವು ಯಾವ ಥರ ಬಿಸ್ನೆಸ್ ಮಾಡ್ತೀರಾ ಅಂತ. ನೆಕ್ಸ್ಟ್, ಲೊಕೇಶನ್ ಬರುತ್ತೆ. ಎಲ್ಲಿ ಮಾಡ್ತೀರಾ ನೀವು, ಒಂದು ಯಾವ ಲೊಕೇಶನಲ್ಲಿ, ಒಂದೇ ಒಂದು ಪ್ಲೇಸಲ್ಲಿ ಮಾಡ್ತೀರಾ, ಬೇರೆ ಕಡೆನೂ ಮಾಡ್ತೀರಾ, ಆಲ್ ಓವರ್ ಇಂಡಿಯಾ ಮಾಡ್ತೀರಾ, ವರ್ಲ್ಡ್ ಮಾಡ್ತೀರಾ, ಡಿಪೆಂಡ್ಸ್. ನೆಕ್ಸ್ಟ್, ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ನಿಮ್ಮ ಹತ್ರ ಎಷ್ಟಿದೆ, ಬ್ಯಾಂಕಿಂದ ಎಷ್ಟು ತರಬೇಕಾಗುತ್ತೆ, ಲೋನ್ ಹಾಕಿಸ್ಬೇಕಾ, ಅಥವಾ ಬೇರೆ ಯಾವುದಾದ್ರೂ ಸೋರ್ಸ್ಗಳಿದೆಯಾ, ಅದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಬೇಸಿಕ್ ಆದ ಫ್ಯಾಕ್ಟರ್. ನೆಕ್ಸ್ಟ್, ಪ್ಲಾಂಟ್ ಲೇಔಟ್, ಎಲ್ಲಿ ಸ್ಟಾರ್ಟ್ ಮಾಡ್ತೀರಾ, ಎಷ್ಟಿರಬೇಕು, ಎಷ್ಟು ಜಾಗ ಇದೆ, ಎಷ್ಟು ನೆಸೆಸಿಟಿ ಇದೆ ನಿಮಗೆ, ನೀವು ಏನೇನು ಮಿಷಿನರೀಸ್ ಹಾಕ್ತೀರಾ, ಟೂಲ್ಸ್ ಏನೇನಿರುತ್ತೆ ನಿಮ್ಮ ಹತ್ರ, ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾದ್ರೆ, ಟ್ರೇಡಿಂಗ್ ಮಾಡೋದಾದ್ರೆ ಎಷ್ಟು ಬೇಕು. ಅಗೈನ್ ನೆಕ್ಸ್ಟ್, ಕಾಂಪಿಟೆಂಟ್ ಆ್ಯಂಡ್ ಕಮಿಟೆಡ್ ವರ್ಕ್ ಫೋರ್ಸ್ ತುಂಬಾ ಇಂಪಾರ್ಟೆಂಟು. ಸ್ಕಿಲ್ಡು, ಅನ್ಸ್ಕಿಲ್ಡ್ ಲೇಬರ್ಸು, ಅಥವಾ ಮ್ಯಾನೇಜರಿಯಲ್ ಸ್ಟಾಫು, ಈ ಥರದವರೆಲ್ಲ ತುಂಬಾ ನೆಸೆಸಿಟಿ ಇರ್ತಾರೆ. ಅವ್ರನ್ನ ಹುಡ್ಕೊಂಡು ನೀವು ಅವ್ರನ್ನ ರಿಕ್ರೂಟ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಅಲ್ದವ್ರನ್ನ ರಿಕ್ರೂಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಬಿಸ್ನೆಸ್ ರನ್ ಆಗಲ್ಲ. ನಿಮ್ಮ ತಲೆ ಒಳಗಡೆನೆ ಪ್ಲಾನ್ ಇರುತ್ತೆ, ಅದು ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ಇವರೆಲ್ಲ ಬೇಕೇ ಬೇಕು. ಇವರೆಲ್ಲ ಇಲ್ಲದೆ ಇದ್ದಾಗ ತುಂಬಾ ನಿಮಗೆ ಕಷ್ಟ ಆಗುತ್ತೆ. ಸೊ ಒಬ್ಬೊಬ್ರು ಅನ್ಸ್ಕಿಲ್ಡ್ ಲೇಬರ್ ಬೇಕಾಗಿರುತ್ತೆ, ಕೆಲವರು ಸ್ಕಿಲ್ಡ್ ಲೇಬರೇ ಬೇಕಾಗಿರುತ್ತೆ. ಆ ರಿಕ್ವೈರ್ಮೆಂಟ್ ತಕ್ಕಂಗೆ ನೀವು ಹಾಕಬೇಕಾಗುತ್ತೆ. ಸ್ಟಾಫ್ಗಳು ಬೇಕಾಗಿರುತ್ತೆ, ಮ್ಯಾನೇಜರಿಯಲ್ ಸ್ಟಾಫ್ಸ್ ಅಂತಾರೆ. ಸೊ ಎಲ್ಲ ಆಕ್ಟಿವಿಟೀಸ್ಗೂ ನೀವು ಕರ್ಕೊಂಬರ್ಬೇಕಾಗುತ್ತೆ. ನೆಕ್ಸ್ಟ್, ಟ್ಯಾಕ್ಸಸ್. ನೀವು ಮಾಡ್ತಿರೋ ಅಂತ ಒಂದು ಬಿಸ್ನೆಸ್ಗೆ ಟ್ಯಾಕ್ಸ್ ಏನು ಪೇ ಮಾಡಬೇಕಾಗುತ್ತೆ, ಎಷ್ಟಿರುತ್ತೆ. ಟೊಬ್ಯಾಕೋ ಅದು ಇದು ಆದರೆ ನೀವು ITC ಬಿಸ್ನೆಸ್ ಎಲ್ಲ ಟೊಬ್ಯಾಕೋನೇ. ಸೊ ಅದರಿಂದ ಹೆಂಗೆ, ಏನು ಕತೆ, ಅವೆಲ್ಲ ನೋಡಬೇಕಾಗುತ್ತೆ. ಅದೆಲ್ಲ ನೋಡಿದ್ರೆ ನೆಕ್ಸ್ಟ್, ಅವೆಲ್ಲ ಆದಮೇಲೆ ಸ್ಟಾರ್ಟ್ ಯುವರ್ ಬಿಸ್ನೆಸ್ ಅಂತ. ಸೆಟ್ಟಿಂಗ್ ಅಪ್ ಎಂಟರ್ಪ್ರೈಸ್ನ ಸ್ಟಾರ್ಟ್ ಮಾಡ್ತೀರಾ, ರನ್ ಮಾಡ್ತೀರಾ. ಸೊ ಅಲ್ಲಿಗೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಚಾಪ್ಟರ್ ಎಂಡ್ ಆಗುತ್ತೆ. ಓಕೆ, ಎಂಡೇನಾ ಅಂತ ಇದ್ರೆ, ಎಸ್, ಇಟ್ ಈಸ್ ಎಂಡ್. ದ ಫಸ್ಟ್ ಚಾಪ್ಟರ್ ಹಸ್ ಬೀನ್ ಕಂಪ್ಲೀಟೆಡ್. ಐ ಥಿಂಕ್ ಕ್ವೈಟ್ ಈಸಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ನಿಜವಾಗೂ ಸೀರಿಯಸ್ ಆಗಿ ಲೈಕ್ ಮಾಡಿದ್ರಾ ಅದ ಡೌಟು. ಸೊ ಹಾಗಾದ್ರೆ ಲೈಕ್ ಮಾಡಿದ್ದೀರಾ ಅಂತ ಅನ್ಕೊಬೇಕಾಗುತ್ತೆ. ಲೈಕ್ ಮಾಡಿಲ್ಲ ಅಂದರೆ ಇಟ್ಸ್ ಓಕೆ, ಕಮೆಂಟ್ ಹಾಕಿ ನಿಮ್ಗೇನು ಇಷ್ಟ ಆಗಿಲ್ಲ ಅಂತಾನೆ. ಲೈಕ್ ಮಾಡಿದರೆ ಇಷ್ಟ ಆಗಿದೆ ಅಂತಾನೆ ಹಾಕಿ. ಲೈಕ್ ಮೇಲೆ ಕ್ಲಿಕ್ ಮಾಡಿ, 2 ಸತಿ ಮಾಡಬೇಡಿ, 1 ಸತಿ ಮಾಡಿ. ಕಮೆಂಟ್ ಬೇಕಾದ್ರೆ 2-3 ಸತಿ ಮಾಡ್ಬೋದು, ಜೈ ಅಂತ. ಓಕೆ, ಕಮೆಂಟ್ ಹಾಕಿ, ಲೈಕ್ ಮಾಡಿ ಅನ್ನೋದೆಲ್ಲ ಕಾಮನ್. ಯೂಟ್ಯೂಬಲ್ಲಿ ಕಾಮನ್ ಆಗಿ ಹೇಳ್ತಾರಲ್ಲ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ. ಅಲ್ಲ, ನಿಮ್ಗೆಲ್ಲ ಮಾಡೋಕೆ ಹೇಳಿದ್ರೆ ನೀವು ಎಷ್ಟು ಅಂತ ಮಾಡ್ತೀರಾ ಹೇಳಿ? ಅದು ಒಂದೇ ಹೇಳ್ಬೋದು. ಓಕೆ, ನನ್ನ ಪ್ರಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ, ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಲೈಕ್ ಆಲ್ವೇಸ್, ಏನು ಮಾಡೋದು, ದಿಸ್ ಈಸ್ OVC ಅಕಾಡೆಮಿ. ಅಗೇನ್ ಏನು ಕೇಳ್ತಾ ಇದೆ ಅಂದರೆ, ವಿಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಆಗೋಣ ಅಂತ ಒಂದಷ್ಟು ಜನ ಇರ್ತಾರೆ, ಅವ್ರಿಗೋಸ್ಕರ. ಓಕೆ, ನೆಕ್ಸ್ಟ್ ಚಾಪ್ಟರ್ ನೆಕ್ಸ್ಟ್ ವಿಡಿಯೋದಲ್ಲಿರುತ್ತೆ.
ಅಥವಾ ಪ್ಲೇಲಿಸ್ಟ್ ಅಲ್ಲಿರುತ್ತೆ, ನೋಡ್ಕೋಬೋದು. ಆ್ಯಂಡ್ ದಿಸ್ ಈಸ್ OBC ಆನ್ಲೈನ್ ಬಿಸ್ನೆಸ್ ಕ್ಲಾಸ್. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋ ನೋಡಿನೂ ಅಂದರೆ ಬೆಲ್ ಬಟನ್ ನಿಮಗೋಸ್ಕರ ಕಾಯ್ತಿದೆ. ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸೊ ದ್ಯಾಟ್ ಯು ವಿಲ್ ಗೆಟ್ ನೋಟಿಫಿಕೇಶನ್ ಎವ್ರಿ ವಿಡಿಯೋ ನಾವೇನು ಪೋಸ್ಟ್ ಮಾಡ್ತೀವಿ ಅದ್ರ ಮೇಲೆ. ಓಕೆ, ಕಂಗ್ರ್ಯಾಚುಲೇಷನ್, ದ ಫಸ್ಟ್ ಚಾಪ್ಟರ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್. See you in the next video. Bye.